ಅದನ್ನ ಮೆಚ್ಚಲೇಬೇಕು ಅವ್ರಿಗೆ. ಯಾಕಂದರೆ ಒಂದೇ ಒಂದಿನ ಅವ್ರು ಇವತ್ತವರೆಗೂ ಲೇಟಾಗಿ ಬಂದಿಲ್ಲ. ನಾವು ಒಂದು 5 ನಿಮಿಷ ಲೇಟ್ ಆಗ್ತೀವಿ ಹೊರತು ಒಂದಿನ ಅವ್ರು ಲೇಟಾಗಿ ಬರೋಲ್ಲ. ಯಾವತ್ತೇ ಇದ್ರೂ ಕ್ಲಾಸ್ ಇರಲಿ, ಒಂದು ಸಣ್ಣದಾಗಿ ಏನೋ ನಮಗೊಂದು ಡಯಟ್ ಇದು ಮಾಡೋದಾಗಲಿ, ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಬೇಕು, ಅವ್ರ ಫ್ಯಾಮಿಲಿಗೆ ಅಷ್ಟೇ ಥ್ಯಾಂಕ್ಸ್ ಹೇಳಬೇಕು. ಪಾಪ ಅವ್ರ ಮನೇಲಿ ನಮ್ಗೆ ಎಷ್ಟೋ ಸಲ ಅಡುಗೆ ಮಾಡಿ ನಮ್ಮೆಲ್ಲರಿಗೂ ಊಟ ಎಲ್ಲ ಕಳಿಸ್ತಾರೆ ಅವರು. ಸೊ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕು. ನಾನು ಅವ್ರಿಗೆ ರೇಗಿಸ್ತಾ ಇರ್ತೀನಿ ಯಾವಾಗಲೂ ಅವ್ರಿಗೆ, ಸರ್ ನಾನು ಚೆನ್ನಾಗಿದ್ದೀನಿ ಅಂದರೂ ಜನ ನಿಮ್ಮಿಂದನೇ, ಚೆನ್ನಾಗಿಲ್ಲ ಅಂದರೂ ನಿಮ್ಮಿಂದನೇ ನೋಡ್ಕೊಳ್ಳಿ ಅಂತ. ಸೊ ಯಾವಾಗಾದ್ರೂ ಸ್ವಲ್ಪ ನಾವು ಬ್ಯುಸಿಯಾಗಿ ವರ್ಕೌಟ್ ಮಾಡ್ತಿಲ್ಲ ಅಂದರೆ, ಸರ್ ನಂದೆಲ್ಲ ಪ್ರಾಬ್ಲಮ್ ನಿಮ್ಮದು ಅಂತೀನಿ. ನಾನು ಎಷ್ಟೇ ಬ್ಯುಸಿ ಇದ್ದರೂ ನೀವು ಫಾಲೋ ಅಪ್ ಮಾಡಿದ್ದೀನಿ. ಭಯಂಕರ ಸ್ಟ್ರಿಕ್ಟು. ನಾವು ಯಾವಾಗಲೂ ಬೈತಾ ಇರ್ತೀವಿ ನಾವು. ಅಂದರೆ ಅವ್ರೇನು ಫುಡ್ ಆಡಾಗೋಗ್ಲಿ, ಅವ್ರಿಗೇನು ಬೇರೆ ಅಭ್ಯಾಸಗಳು ಇಲ್ಲ ಲೈಫಲ್ಲಿ. ನಾವು ಒಂದ್ಸಿನ ಇಲ್ಲಿ ಯಾರಿಗೂ ಏನು ಬಿಡೋದು ಇಲ್ಲ ಆ ಥರ ಅವರು. ಸೇಮ್ ಯಾವಾಗಲೂ ಅಷ್ಟೇ. ಲಾಂಗ್ ಟರ್ಮ್ ನಾವು ಯಾವಾಗಲೂ ಲಾಂಗ್ ಟರ್ಮ್ ಯೋಚಿಸ್ತೀವಿ. ಸೊ ಲಾಂಗ್ ಟರ್ಮ್ ನೀವು ಪ್ಲ್ಯಾನ್ ಇಟ್ಟಾಗ ಯಾವುದು ನಿಮಗೆ ಡ್ರಾಸ್ಟಿಕ್ ಆಗಲ್ಲ. ಹೆಲ್ದಿಯಾಗಿ ಆರಾಮಾಗಿ ಊಟ ಮಾಡ್ಕೊಂಡು ಸ್ಲೋ ಆಗಿ ಮಾಡ್ಕೊಂಡು ಹೋಗ್ಬೇಕು. ಸೊ ನಮಗೆ ಸೇಮ್ ಸರ್, ಶೂಟಿಂಗ್ ಇದ್ದರೂ ನಾವು ಬೆಳಗ್ಗೆ ಬೇಗ ಹೇಳ್ತೀವಿ, ಬೇಗ ಎದ್ದು ವರ್ಕೌಟ್ ಮಾಡಲೇಬೇಕು. ಶೂಟಿಂಗ್ ಇದ್ದಾಗಲೂ ಶೂಟಿಂಗ್ ಇದೆ ಅಂತ ನಾವು ರಿಲ್ಯಾಕ್ಸ್ ಆಗೋಕ್ಕಾಗಲ್ಲ, ಸ್ಕ್ರೀನ್ ಮೇಲೆ ಕಾಣಿಸ್ಬೇಕಲ್ವ ನೀಟಾಗಿ. ಸೊ ವರ್ಕೌಟ್ ಮಾಡ್ತಾನೆ ಇರಬೇಕು. ಬರ್ಬೋದು, ನಾವು ನೋಡಬೇಕು. ಚೆನ್ನಾಗಿದೆ ಅಂತ ಹೇಳ್ತಾರೆ ಎಲ್ಲ ನಮ್ಮ ಹುಡುಗರೆಲ್ಲ, ತುಂಬ ಅಡ್ವಾನ್ಸ್ಡ್ ಆಗಿದೆ ಇದು ಅಂತ. ಸೊ ಯಾವಾಗಲಾದ್ರೂ ಮಧ್ಯದಲ್ಲಿ 1-2 ದಿನ ಬಂದು ಮಾಡೋಣ ಅಂತ ಅನ್ಕೋತಾ ಇದ್ವಿ. ರಿಕವರಿ ಎಲ್ಲ ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳ್ತಾರೆ. ಹೌದು, ಇಲ್ಲ ಈಗಲೂ ನಮ್ಮ ಮನೆ ಇಲ್ಲೂ ಒಂದು ಮನೆ ಇದೆಯಲ್ಲ. ಸೊ ಇಲ್ಲಿ ಮನೆ ಇದೆ, ತಂಗಿ ಇಲ್ಲೇ ಹತ್ರದಲ್ಲಿದ್ದಾರೆ. ಆ್ಯಂಡ್ ಈ ಏರಿಯಾ ಎಲ್ಲ ನನಗೆ ತುಂಬ ಎಷ್ಟೋ ವರ್ಷ ಆಗಿತ್ತು ಬಂದು, ಬಟ್ ಈ ಏರಿಯಾ ಎಲ್ಲ ನನಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಸೊ ಇಲ್ಲೊಂದು ಜಿಮ್ ಆದಂಗೆ ಆಯಿತು. ಟ್ರಾವೆಲ್ ಜಾಸ್ತಿ ಮಾಡಿದ್ರು, ಸಿನಿಮಾಗೋಸ್ಕರ ಟ್ರಾವೆಲ್ ಮಾಡ್ತಾ ಇದ್ದಾರೆ, ಹಾಗಾಗಿ ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ? ಏನಿಲ್ಲ, ಅವ್ರನ್ನೇ ಎತ್ತಕೊಂಡು ಹೋಗೋ ಜೊತೆಲಷ್ಟೇ. ಸೊ ಅವ್ರ ಫ್ಯಾಮಿಲಿಲೂ ಅವರು ನಮ್ಮ ಜೊತೆನೇ ನಾವೆಷ್ಟು ದಿನ ದೂರ ಇರ್ತೀವೋ ಅವ್ರ ಮನೇಲೂ ಅಡ್ಜಸ್ಟ್ ಮಾಡ್ಕೋಬೇಕಷ್ಟೇ.